ಕೂಡ ಬ್ರೇಕ್. ಸ್ನೇಹಮಯಿ ಅರ್ಜಿ ಆದೇಶಕ್ಕೂ ಕೂಡ ಬ್ರೇಕ್. ಟಿಜೆ ಅಬ್ರಹಾಂ ವಾದ ಮಂಡನೆಗೂ ಕೂಡ ತಾತ್ಕಾಲಿಕವಾಗಿ ಬ್ರೇಕ್. ನೋಡಿ, ಒಂದು ಅರ್ಜಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದಂಥ ಒಂದು ಅರ್ಜಿ, ರಿಟ್ ಅರ್ಜಿ ಎಷ್ಟು ಬಿಗ್ ರಿಲೀಫ್ ಅನ್ನ ಕೊಡುತ್ತೆ ಅನ್ನೋದಕ್ಕೆ. ಬಟ್ ವಿಚಲಿತರಾಗಿರೋದಂತೂ ನಿಜ ಅಲ್ವಾ ನಾಗೇಂದ್ರ ಬಾಬು? ಖಂಡಿತವಾಗ್ಲು ಇವತ್ತು ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಹೇಳ್ತಾ ಇದ್ರಲ್ಲ, ಎಲ್ಲೂ ಕೂಡ ಕಾರ್ಯಕ್ರಮಗಳಿಗೆ ಹೋಗಲಿಲ್ಲ, ಎಲ್ಲೋ ಒಂದು ಕಡೆ ಅವರ ಧ್ವನಿಯಲ್ಲಿ ಸ್ವಲ್ಪ ಮೆತ್ತಗಾದಂತೆ ಕಂಡು ಬರ್ತಾ ಇತ್ತು. ಆದರೆ ಈಗ ಫುಲ್ ಖುಷಿಯಾಗಿದ್ದಾರೆ, ಯಾಕೆ ಅಂತಾರೆ ಮತ್ತೊಂದು ವಿಚಾರ ನೋಡಿ. ಇವತ್ತು 2011ರಲ್ಲಿ ಯಡಿಯೂರಪ್ಪ ಅವರಿಗೆ ಇದೇ ರೀತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಂತೆ ತಕ್ಷಣ ರಾಜೀನಾಮೆ ಕೊಟ್ಟರು. ಆದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದಂತೆ ಅವರ ರಾಜೀನಾಮೆ ಪಡೆದುಕೊಳ್ಳಿಲ್ಲ. ಇಡೀ ಕ್ಯಾಬಿನೆಟ್ ಅವರ ಬೆನ್ನಿಗೆ ನಿಲ್ಲುವಂಥ ಕೆಲಸಗಳಾಯಿತು. ಅಲ್ಲಿ ಮುಖ್ಯವಾದ ವ್ಯತ್ಯಾಸ ಏನಂತಂದ್ರೆ, ಲೋಕಾಯುಕ್ತ ಆಲ್ರೆಡಿ ತನಿಖೆ ಮಾಡಿ ರಿಪೋರ್ಟ್ ಅನ್ನು ಕೊಟ್ಟಿತ್ತು. ಸೊ ಇಲ್ಲಿ ಏನಾಗ್ಬೋದು ಅನ್ನೋಂತಹ ಕುತೂಹಲ ಇತ್ತು. ಸದ್ಯಕ್ಕೆ 10 ದಿನಗಳ ರಿಲೀಫ್ ಮುಖ್ಯಮಂತ್ರಿಗಳಿಗೆ ಸಿಕ್ಕಿದೆ. ವಿಚಾರಣೆಯನ್ನ 29ನೇ ತಾರೀಕು ಮುಂದೂಡಲಾಗಿದೆ. 29ನೇ ತಾರೀಕಿನವರೆಗೂ ಈ ಕೇಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವಿಚಾರಣೆ ಇರೋದಿಲ್ಲ, ಆದೇಶವೂ ಇರೋದಿಲ್ಲ. ಯಾಕೆ ಯಾವುದೇ ರೀತಿಯ ವಿಚಾರಣೆ ಆದೇಶ ಇರೋದಿಲ್ಲ ಅಂತಂದ್ರೆ, ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶ ಇತ್ತು, ವಿಚಾರಣೆ ಇತ್ತು. ನಾಡಿದ್ದು ಟಿಜೆ ಅಬ್ರಹಾಂ ಅವರ ಅರ್ಜಿ ವಿಚಾರಣೆ ಕೂಡ ಇತ್ತು. ಈಗ ಸದ್ಯಕ್ಕೆ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. 29ನೇ ತಾರೀಕಿನವರೆಗೂ ಯಾವ ವಿಚಾರವೂ ಕೂಡ ನಡೆಯೋದಿಲ್ಲ, ಯಾವ ಆದೇಶವೂ ಕೂಡ ಇರೋದಿಲ್ಲ. 29ನೇ ತಾರೀಕು ಪುನಃ ಮತ್ತೆ ಇದೇ ವಿಚಾರ ಕೈಗೆತ್ಕೊಳ್ಳುತ್ತೆ ಕೋರ್ಟ್. ಅಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಅವತ್ತೇನಾಗಬಹುದು, ಒಂದು ರೀತಿ ಬಿಗ್ ಡೇ ಅವತ್ತು ನಾಗೇಂದ್ರ ಬಾಬು. ಹೌದು, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಅವ್ರಿಗೆ ರಿಲೀಫ್ ಸಿಕ್ಕಿದೆ. ರಿಲೀಫ್ ಸಿಗುತ್ತಾ ಇಲ್ವಾ ಅಂತೇಳಿ 2 ಗಂಟೆಯಿಂದ ಕಾತರದಿಂದ ಕಾದುಕೊಳ್ತಿದ್ರು. 2 ಗಂಟೆಯಿಂದ ನೀವು ಕಾದುಕೊಳ್ತಿದ್ದು. 2:15ಗೆ ವಿಚಾರಣೆ ಆರಂಭ ಆಯಿತು. ವಿಚಾರಣೆ ಆರಂಭ ಆಗಿ ವೀಕ್ಷಕರೇ ನೋಡಿ ಏನಾಗುತ್ತೋ ಅಂತ ಕುತೂಹಲ. ನೋಡಿ, ಒಂದು ಕಡೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸಿದ್ರಾದ್ರೆ, ಅಷ್ಟೇ ಪ್ರಬಲವಾಗಿ ಪ್ರತಿವಾದಿಗಳು ವಾದವನ್ನು ಮಂಡಿಸ್ಲಿಲ್ಲ. ಗಮನಿಸ್ತಿಲ್ಲ ನಾವು. ತುಷಾರ್ ಮೆಹ್ತಾ ಅವರು ಒಂದು 3-4 ಪಾಯಿಂಟ್ಗಳನ್ನು ಪ್ರಸ್ತಾಪ ಮಾಡಿದ್ರು. ಅದನ್ನು ಬಿಟ್ಟರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಅದು ಪರಿಗಣನೆಗೆ ತೆಗೆದುಕೊಂಡಂಥ ನ್ಯಾಯಮೂರ್ತಿಗಳು ಜಸ್ಟಿಸ್ 29ನೇ ತಾರೀಕುವರೆಗೂ ಕೂಡ ಕಾಯ್ದಿರಿಸಿದ್ದಾರೆ. ವಿಚಾರಣೆ 29ಕ್ಕೆ ಮುಂದೂಡಿದ್ದಾರೆ. ವಿಚಾರಣೆ ಅವತ್ತು ನಡೆಯುತ್ತೆ. ಏನು ಬೇಕಾದರೂ ಆಗ್ಬೋದು ಬೆಳವಣಿಗೆ. ಅಲ್ಲಿವರೆಗಂತೂ ಸದ್ಯಕ್ಕೆ ತಾತ್ಕಾಲಿಕವಾದಂಥ ರಿಲೀಫ್ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ಖಂಡಿತ ನಾಗೇಂದ್ರ, ಏನು ಮೂಢ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ರಾಜ್ಯಪಾಲರು ನಡೀತಿರತಕ್ಕಂಥ ಪ್ರಾಸಿಕ್ಯೂಷನನ್ನು ಪ್ರಶ್ನೆ ಮಾಡಿ ಇವತ್ತು ಸಿಎಂ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆಯನ್ನು ಜಸ್ಟಿಸ್ ಎಂ ನಾಗಪ್ರಸನ್ನ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಿದ್ದು, ಮೊದಲಿಗೆ ಈ ಒಂದು ಪ್ರಕರಣದಲ್ಲಿ ಏನು ಸಿಎಂ ಪರವಾಗಿ ಹಾಜರಾಗಿದ್ದಂಥ ಹಿರಿಯ ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಶುರು ಮಾಡ್ತಾರೆ. ವಾದದಲ್ಲಿ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಯಾಕೆ ಈ ಒಂದು ರಾಜ್ಯಪಾಲರ ಪ್ರಾಸಿಕ್ಯೂಷನನ್ನು ರದ್ದುಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿವರಣೆಯನ್ನು ಕೊಡುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಮಾಡುವಂಥದ್ದು. ಇದರಲ್ಲಿ ಪ್ರಮುಖ ವಿಚಾರಗಳು ಏನು, ಈ ಕ್ಯಾಬಿನೆಟ್ ಒಂದು ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಕಳಿಸಬೇಕಾದ್ರೆ ಸುಮಾರು 20ಕ್ಕೂ ಹೆಚ್ಚು ಕಾರಣಗಳನ್ನು ಕೊಡ್ತಾರೆ. 100ಕ್ಕೂ ಹೆಚ್ಚು ಪುಟಗಳ ಒಂದು ಒಪಿನಿಯನ್ ಅನ್ನೋ ಒಂದು ವರದಿಯನ್ನು ನೀಡ್ತಾರೆ. ಆದರೆ ಇದು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ರಾಜ್ಯಪಾಲರು ಕೇವಲ 2 ಪುಟದಲ್ಲಿ ಆದೇಶವನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೀನಿ ಅಂತೇಳಿ ಹೇಳ್ತಾರೆ ಅನ್ನೋ ಒಂದು ವಿಚಾರವನ್ನು ಹೇಳುವಂಥದ್ದು. ಜೊತೆಗೆ ಸಿಎಂ ಕೂಡ ತಮಗೆ ಏನು ಒಂದು ದೂರು ಬಂದ ದಿನವೇ ಒಂದು ಶೋಕಾಸ್ ನೋಟಿಸನ್ನು ಕೊಡ್ತಾರೆ. ಶೋಕಾಸ್ ನೋಟಿಸ್ಗೆ ಸಂಬಂಧಿಸಿದಂತೆ ವಿವರವಾದಂಥ ಉತ್ತರವನ್ನು ನೀಡ್ತಾರೆ. ಆದರೆ ಅದನ್ನು ಸಹ ಪರಿಗಣನೆಗೆ ತೆಗೆದುಕೊಳ್ಳುವಂಥದ್ದಿಲ್ಲ. ಜೊತೆಗೆ ಏನು
ಈ ಒಂದು ಖಾಸಗಿ ದೂರು ಬಂದ ಕಾರಣಕ್ಕೆ ಯಾವ ವಿಚಾರಗಳನ್ನು ಇಟ್ಟುಕೊಂಡು ಯಾವ ಕಾರಣಗಳ ಅಡಿಯಲ್ಲಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅವರ ಆದೇಶದಲ್ಲಿ ಎಲ್ಲೂ ಸಹ ಉಲ್ಲೇಖ ಮಾಡಿಲ್ಲ. ಇದು ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇದೆ. ಇದು ಕಾನೂನುಬದ್ಧವಾದ ಒಂದು ಆದೇಶ ಅಲ್ಲ ಅಂತೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡುವಂಥದ್ದು. ಅದಕ್ಕೆ ಅದಲ್ಲದೆ ಕೆಲವೊಂದು ವಿಚಾರಗಳನ್ನು ಅಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡ್ತಾರೆ. ಏನು 1992ರಿಂದ 2022ರವರೆಗೆ ಈ ಒಂದು 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಈ ಒಂದು ಮೂಡ ವಿಚಾರದಲ್ಲಿ ಒಂದು ಆಸ್ತಿ ವರ್ಗಾವಣೆ ಇರ್ಬೋದು, ಅದು ಡಿನೋಟಿಫೈ ಇರ್ಬೋದು, ಮತ್ತು ಅದರ ಒಂದು ಕನ್ವರ್ಷನ್ ಏನಾಯಿತು ಅದು ಈ ಎಲ್ಲ ಆಗಿದ್ದಾವೆ. ಇಷ್ಟೆಲ್ಲ ಅವಧಿಯಲ್ಲಿ ಎಷ್ಟೊಂದು ಜನ ಪಬ್ಲಿಕ್ ಸರ್ವೆಂಟ್ಸ್ ಈ ಒಂದು ವಿಚಾರದಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರನ್ನ ಬಿಟ್ಟು CM ಅನ್ನು ಮಾತ್ರ ಟಾರ್ಗೆಟ್ ಮಾಡಲಾಗಿದೆ ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ಅಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ಆದೇಶವನ್ನು ಒಂದು ಓಟೆಕ್ ಅಥವಾ ಓವರ್ ರಿಡನ್ ಮಾಡಿ ಆದೇಶ ನೀಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಸಹ ನ್ಯಾಯಾಲಯದ ಗಮನಕ್ಕೆ ಅಭಿಷೇಕ್ ಮನು ಸಿಂಘ್ವಿ ತೆಗೆದುಕೊಂಡು ಬರುವಂಥದ್ದು. ಇದಲ್ಲದೆ ಇವರ ವಾದಕ್ಕೆ ಪ್ರತಿಯಾಗಿ ಏನು ರಾಜ್ಯಪಾಲರ ಕಚೇರಿ ಪರವಾಗಿ ತುಷಾರ್ ಮೆಹ್ತಾ ಹಾಜರಾಗಿದ್ರು, ಅವರು ಒಂದಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬರ್ತಾರೆ. ಕ್ವಿಕ್ ಆಗಿ ನಾಗರಾಜ್, ಈಗ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ಆದೇಶ ಇತ್ತು, ವಿಚಾರಣೆ ಕೂಡ ಇತ್ತು, ಅದನ್ನು ಕೂಡ ನಡೆಸಬಾರ್ದು ಅಂತ ಈಗ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ. ಇಲ್ಲೊಂದು ಕಡೆ ಇದು ಎಷ್ಟರ ಮಟ್ಟಿಗೆ ಅದು ರಿಲೀಫ್ ಸಿಕ್ಕಂತಾಗಿದೆ, FIR ಕೂಡ ದಾಖಲಾಗಬಾರ್ದು ಅಂತೇಳಿ. ಅಂಟಿಲ್ 29 ತಾರೀಕು ಕೂಡ ಯಥಾವತ್ತಾಗಿ ಅದನ್ನ ಈಗ ಸ್ಥಿತಿ ಏನಿದೆ ಅದನ್ನೇ ಕಾಪಾಡ್ಕೊಂಡು ಹೋಗ್ಬೇಕು. ಇದ್ರ ಬಗ್ಗೆ ಮಾಹಿತಿ ಕೊಡಿದ್ರೆ ನಾಗರಾಜ್ ಕ್ವಿಕ್ ಆಗಿ. ಖಂಡಿತ ನಾಗೇಂದ್ರ, ಇಲ್ಲಿ ಏನು ಜಸ್ಟಿಸ್ M ನಾಗಪ್ರಸನ್ನ ಅವರು ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಇದು ಯಾವುದೇ ಮಧ್ಯಂತರ ತಡೆ ಅಲ್ಲ, ಆದರೆ ಈ ಒಂದು ಪೀಠದ ಮುಂದೆ ವಿಚಾರಣೆ ಚಾಲನೆಯಲ್ಲಿರೋ ಕಾರಣ ಏನು ನಾಳೆ ಒಂದು ಸ್ನೇಹಮಯಿ ಕೃಷ್ಣವರ ಅರ್ಜಿಗೆ ಸಂಬಂಧಿಸಿದಂತೆ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಆದೇಶ ಕಾಯ್ದಿರಿಸಲಾಗಿತ್ತು. ಅದರ ನಂತರ ದಿನ ಅಂದರೆ 21ಕ್ಕೆ TJ ಅಬ್ರಹಾಂ ಸಲ್ಲಿಸಿರ್ತಕ್ಕಂಥ ಅರ್ಜಿಗೆ ಸಂಬಂಧಿಸಿದಂತೆ ವಿಚಾರಣೆ ಬಾಕಿ ಇತ್ತು. ಇವುಗಳನ್ನೆಲ್ಲವನ್ನು ಮುಂದೂಡಬೇಕು. ಜೊತೆಗೆ ಏನು ಪ್ರಾಸಿಕ್ಯೂಷನ್ ಆಧರಿಸಿ ಯಾವುದಾದ್ರೂ ಪ್ರಕರಣ ದಾಖಲಾಗುವಂತಿದ್ರೆ ಅದು ಅಂದರೆ ಈಗಾಗಲೇ TJ ಅಬ್ರಹಾಂ ಮೈಸೂರು ಲೋಕಾಯುಕ್ತಕ್ಕೆ ದೂರು ನೀಡಿರೋದ್ರಿಂದ ಆ ಒಂದು FIR ಕೂಡ ದಾಖಲಾಗುವಂತಿಲ್ಲ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ಅನ್ನ ಆಧರಿಸಿ ತೆಗೆದುಕೊಳ್ಳಬಹುದಾದಂಥ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳುವಂತಿಲ್ಲ. ಹಂಗಾಗಿ ಇದೊಂದು ರೀತಿಯ ಮಧ್ಯಂತರ ರಕ್ಷಣೆಯನ್ನ 10 ದಿನಗಳ ಕಾಲ CM ಸಿದ್ದರಾಮಯ್ಯ ಅವರಿಗೆ ನೀಡಿರ್ತಕ್ಕಂಥದ್ದು. ಅದಲ್ಲದೆ ಇನ್ನೊಂದು ವಿಚಾರವನ್ನು ಅವರು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸ್ತಾ ಹೇಳ್ತಾ ಇದ್ರು, 29ನೇ ತಾರೀಕು ನಾವು ಈ ಒಂದು ಪ್ರಕರಣವನ್ನು ಮುಗಿಸಿ ತೀರ್ಮಾನವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿರ್ತಕ್ಕಂಥದ್ದು. ಹೀಗಾಗಿ 29ನೇ ತಾರೀಕು ಸಿದ್ದರಾಮಯ್ಯ ಪಾಲ್ಗೆ ಒಂದು ಮಹತ್ವದ ದಿನ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಆವತ್ತು ಹೈಕೋರ್ಟ್ ತನ್ನ ಆದೇಶವನ್ನು ಪ್ರನೌನ್ಸ್ ಮಾಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು ನಾಗೇಂದ್ರ. ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗರಾಜ್. ಈಗ ಮತ್ತೊಂದು ಕಡೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ CM ನಿವಾಸದ ಬಳಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ರೆ. ಶ್ರೀಲಕ್ಷ್ಮಿ, ಇವತ್ತು CM ನಿವಾಸದ ಬಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಈಗ ಎಲ್ಲರ ಚಿತ್ತ ನೆಟ್ಟಿದ್ದು ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶದತ್ತ. ಈಗ ಎಲ್ಲೋ ಒಂದು ಕಡೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ, ಅದು 29ನೇ ತಾರೀಕಿನವರೆಗೂ. ಏನಿದೆ ಅಲ್ಲಿನ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದಾ? ಎಸ್ ನಾಗೇಂದ್ರ ಬಾಬು, ಏನೇನಾಯಿತು ಅಂತಂದರೆ ಮುಖ್ಯಮಂತ್ರಿಗಳು ಇವತ್ತು ಬೇರೆ ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿರಲಿಲ್ಲ. ಬದಲಾಗಿ ಚಿತ್ರಕಲಾ ಪರಿಷತ್ತಲ್ಲಿ ಒಂದೇ ಒಂದು ಈ ಫೋಟೋ ಜರ್ನಲಿಸ್ಟ್ ಅಸೋಸಿಯೇಷನ್ದು ಒಂದು ಚಿಕ್ಕ ಚಿತ್ರ ಪ್ರದರ್ಶನ ಇತ್ತು ಅಷ್ಟೇ. ಹಾಗಾಗಿ ಅವರು ಬೇರೆ ಎಲ್ಲೂ ಹೊರಗಡೆ ಹೋಗಲಿಲ್ಲ, ಸೀದಾ ಚಿತ್ರಕಲಾ ಪರಿಷತ್ತಿಗೆ ಬಂದರು. ಅಲ್ಲಿ ಅವರು ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಅದನ್ನೆಲ್ಲ ನೋಡ್ತಾ ಇದ್ದಾಗ ಆ ನಂತರದಲ್ಲಿ ಮಾಧ್ಯಮಗಳಿಗೆ ಬೈಟ್ ಕೊಟ್ಟಾಗ ಭಾಳ ಒಂಥರ ಡಿಪ್ರೆಸ್ಡ್ ಅನ್ನಿಸ್ತಾ ಇದ್ರು. ನಾವು ಸಿದ್ದರಾಮಯ್ಯನವ್ರನ್ನ ಅಷ್ಟು ಲೋ ವಾಯ್ಸಲ್ಲಿ ಮಾತಾಡಿದ್ದೇ ನೋಡಿಲ್ಲ, ಅಷ್ಟು ಡಿಪ್ರೆಸ್ಡ್ ಅಂತ ಅನ್ನಿಸ್ತಾ ಇದ್ರು. ಆ ನಂತರ ಅವರು ಮೋಸ್ಟ್ ಪ್ರಾಬಬ್ಲಿ ಅಭಿಷೇಕ್ ಮನು ಸಿಂಘ್ವಿ ಮುಂತಾದ ಲಾಯರ್ಗಳು ಏನು ಬಂದರು ಬೆಂಗಳೂರಿಗೆ, ಅವ್ರನ್ನ ಭೇಟಿ ಮಾಡೋದಕ್ಕೆ ಖಾಸಗಿ ಹೋಟೆಲ್ಗೆ ಹೋದರು. ಆನಂತರ ಅಲ್ಲಿಂದ ಈಗ ವಾದ ಮಂಡನೆ ಮುಕ್ತಾಯ ಆದ ನಂತರ ವಾಪಸ್ CM ನಿವಾಸಕ್ಕೆ ತೆರಳ್ತಾ ಇದ್ದಾರೆ ಅನ್ನೋಂಥ ಡೀಟೇಲ್ಸ್ ಬರ್ತಾ ಇದೆ. ಎನಿವೇ, ಬೈ ನಾವು ಈಗ ಅಡ್ಜರ್ನ್ ಆಗಿರೋದ್ರಿಂದ 29ಕ್ಕೆ ಅಡ್ಜರ್ನ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಾಗೇಂದ್ರ ಬಾಬು ಬೇಗ್ ರಿಲೀಫ್ ಫಾರ್ ಸಿದ್ದರಾಮಯ್ಯ ಅಂತಾನೆ ಹೇಳಬೇಕು. ಯಾಕಂತಂದ್ರೆ 10 ದಿನಗಳ ಸಮಯಾವಕಾಶ ಸಿಗೋದಿದೆಯಲ್ಲ, ಅದು ರಾಜಕೀಯ ದಾಳ ಉರುಳಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಆಸ್ ಆಫ್ ನಾವು ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಒಳಗಡೆ ಬಹಳ ದೊಡ್ಡ ಒಂದು ಸಾಲಿಡಾರಿಟಿ, ಒಂದು ಬೆಂಬಲ ವ್ಯಕ್ತವಾಗಿದೆ. ಇದು ಹೀಗೆ ಕಂಟಿನ್ಯೂ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಈ ಮಧ್ಯೆ ಪರಮೇಶ್ವರ್ ಅವರು ಫಾರಿನ್ ಟೂರ್ಗೆ ಸಡನ್ ಆಗಿ ಹೋಗಿರುವಂಥದ್ದು, ಖರ್ಗೆ ಭೇಟಿ ಮಾಡಿ ಹೋಗಿರುವಂಥದ್ದು, ಇದೆಲ್ಲ ಒಂದು ಸ್ವಲ್ಪ ಅನುಮಾನಗಳನ್ನು ಹುಟ್ಟು ಹಾಕಿತ್ತು. ಆದರೆ ಆ ಅನುಮಾನಗಳನ್ನು ನಿವಾರಿಸಿಕೊಂಡು ಎಲ್ಲೋ ಒಂದು ಕಡೆ ತಮ್ಮ ರಾಜಕೀಯ ಶಕ್ತಿಯನ್ನ ಇನ್ನಷ್ಟು ಸಬಲಗೊಳಿಸಿಕೊಳ್ಳುವಲ್ಲಿ CM ಸಿದ್ದರಾಮಯ್ಯ ಸಫಲರಾಗ್ತಾರಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ಮುಂದಿನ 10 ದಿನಗಳಲ್ಲಿ.
ಆದರೆ ಆನ್ ದ ಅದರ್ ಹ್ಯಾಂಡ್ ರಾಜಭವನದಲ್ಲಿ ಇನ್ನೂ ಕೂಡ ಹಲವು ದಾಳಗಳು ಅಲ್ಲಿಂದ ಉರುಳಬಹುದಾ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಈಗ ಕೊಟ್ಟಿರೋದು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ 17A PC ಆಕ್ಟ್ ಅಂಡರಲ್ಲಿ ಮಾತ್ರ. ಇನ್ನೂ ಕೂಡ 19 ಇದೆ PC ಆಕ್ಟ್ 19 ಸೆಕ್ಷನ್ 19 ಅಂಡರಲ್ಲಿ, ಮತ್ತೆ ಇನ್ನೂ ಹಲವು ಸೆಕ್ಷನ್ಗಳು ಅಪ್ಲೈ ಆಗುತ್ತಾ ಅನ್ನೋ ಪ್ರಶ್ನೆ ಬಾಕಿ ಇದೆ. ಜೊತೆಗೆ BNS ಆಕ್ಟ್ ಏನಿದೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನಿದೆ, ಅದರ ಪ್ರಕಾರವೂ ಕೂಡ ಇನ್ನೂ ವಿಚಾರಣೆಗೆ ಬರಬಹುದಾ, ಇನ್ನಷ್ಟು ಅರ್ಜಿಗಳು ಸಲ್ಲಿಕೆ ಆಗಬಹುದಾ. ಇವತ್ತು ಬೆಳಗ್ಗೆ ನಾಗೇಂದ್ರ ಬಾಬು, ನಿಮಗೆ ಗೊತ್ತು, ನಾವೊಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ, ಹೇಗೆ ಹಣಕಾಸಿನ ಟ್ರಾನ್ಸಾಕ್ಷನ್ ಆಗಿದೆ ಈ ವಿಚಾರದಲ್ಲಿ ಅನ್ನುವಂಥ ಒಂದು ಸುದ್ದಿ ಕೂಡ ಹೋಯಿತು. ಆ ಥರ ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದಿನ 10 ದಿನಗಳಲ್ಲಿ ಇನ್ನಷ್ಟು ಮಾಹಿತಿ ಹೊರಬರಬಹುದಾದಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಯಾಕಂತಂದ್ರೆ ಆಲ್ರೆಡಿ ಬೇಕಾದಷ್ಟು ಸಾಕ್ಷ್ಯ ಇದೆ ಅಂತ ದೂರುದಾರರು ಹೇಳ್ತಾ ಇದ್ದಾರೆ. ಖಂಡಿತ ದೂರುದಾರರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅವರು ಕೂಡ ಪ್ರೂವ್ ಮಾಡಬೇಕಾಗತ್ತೆ. ಹಾಗಾಗಿ ಇನ್ನಷ್ಟು ಸಾಕ್ಷ್ಯ ಹೊರಬರುತ್ತಾ ಅನ್ನುವಂಥದ್ದು. ಸೊ ಎರಡೂ ಬಗೆಯಲ್ಲಿ ನೋಡಿದ್ರೆ ಆಸ್ ಆಫ್ ನಾವು ಸಿದ್ದರಾಮಯ್ಯ ಅವರ ಕುರ್ಚಿ ಮುಂದಿನ 10 ದಿನಗಳವರೆಗೆ ಸುರಕ್ಷಿತವಾಗಿ ಉಳಿದಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ಹಾಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಥ್ಯಾಂಕ್ ಯು. ಜೊತೆಗೆ ವಿಜಯ್, ನಿಮಗೂ ಕೂಡ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಸಿದ್ದರಾಮಯ್ಯವರು ಬೆಳಗಿನಿಂದ ಸ್ವಲ್ಪ ಬೇಜಾರಾಗಿದ್ರು, ಈಗ ಫುಲ್ ಖುಷಿಯಾಗಿದ್ದಾರೆ. ಯಾಕೆ 29ನೇ ತಾರೀಕುವರೆಗೂ ಕೂಡ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಅದಕ್ಕೋಸ್ಕರ ಮಾಹಿತಿಯನ್ನು ಬಹಳ ಸಂತೋಷವಾಗಿದ್ದಾರೆ. ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ನಾಳೆ ಸ್ನೇಹಮಯಿ ಅರ್ಜಿ ಆದೇಶಕ್ಕೆ ಬ್ರೇಕ್ ಬಿದ್ದಿದೆ. ನಾಡಿದ್ದು TJ ಅಬ್ರಾಹಂ ವಾದ ಮಂಡನೆಗೂ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ನಾಳೆ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ನಡಿಬೇಕಾಗಿದ್ದ ವಿಚಾರಣೆಗೂ ಬ್ರೇಕ್. 29ನೇ ತಾರೀಕಿನವರೆಗೂ ಎಲ್ಲ ಕೇಸ್ಗಳ ವಿಚಾರಣೆಯೂ ಇಲ್ಲ, ಆದೇಶವೂ ಇಲ್ಲ. ನಾಗೇಂದ್ರ ಬಾಬು ಹೇಳ್ತಾ ಇದ್ರು, ಈಗಾಗಲೇ ಆ ಬಗ್ಗೆ ನಾವು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ವಿ. 29ನೇ ತಾರೀಕಿನವರೆಗೂ ಮುಖ್ಯಮಂತ್ರಿಗಳಿಗೆ ಕೊಂಚ ರಿಲೀಫ್ ಅಂತ ಹೇಳಿ ಈ ಒಂದು ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವ ದೂರಿನ ವಿಚಾರಣೆ ಅಥವಾ ಆದೇಶ 29ನೇ ತಾರೀಕಿನವರೆಗೂ ಇಲ್ಲ. ಅಲ್ಲಿಗೆ ಸಿದ್ದರಾಮಯ್ಯ ಅವರಿಗೆ 10 ದಿನಗಳ ರಿಲೀಫ್, ಬಿಗ್ ರಿಲೀಫ್ ಸದ್ಯಕ್ಕೆ. ಇಲ್ಲಾಂಗಿದ್ರೆ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗ್ತಿತ್ತಪ್ಪ ಅಂತೇಳಿ ಅಲ್ಲಿ ಕುತೂಹಲ. ವಿಚಾರಣೆ ಹೇಗೆ ನಡೆಯುತ್ತೆ, ಆದೇಶ ಏನು ಹೊರ ಬರುತ್ತೆ ಅಂತೇಳಿ. ಅಲ್ಲೂ ಕೂಡ ಬ್ರೇಕ್ ಬಿತ್ತು. ನಾಡಿದ್ದು TJ ಅಬ್ರಾಹಂ ಕೊಟ್ಟಂತ ಒಂದು ವಾದ ಏನಿತ್ತು ಅದು ಕೂಡ ನಡೀಬೇಕಿತ್ತು. FIR ದಾಖಲಾಗಬೇಕಾಗಿತ್ತು, ಅದಕ್ಕೂ